ಬಿಗ್ ಬಾಸ್ ನೋಡ್ತೀಯಾ? ನೋಡ್ತೀನಿ. ಯಾರು ಇಷ್ಟ ಬಿಗ್ ಬಾಸ್ ಅಲ್ಲಿ? ಗಿಲ್ಲಿ, ಕಾವ್ಯ. ಏನಕ್ಕೆ? ಅವ್ರಿಬ್ರು ಗಿಲ್ಲಿ ಎಲ್ಲ ಚೆನ್ನಾಗಿ ಎಂಟರ್ಟೈನ್ ಮಾಡ್ತಾನೆ, ಅವ್ನ್ ಚೆನ್ನಾಗ್ ಆಡ್ತಾನೆ, ಆಟ ಎಲ್ಲ ಕರೆಕ್ಟ್ ಆಗಿ ಆಡ್ತಾನೆ, ಮತ್ತೆ ಜಗಳ ಎಲ್ಲ ಕರೆಕ್ಟ್ ಚಲೋ ಆಡ್ತಾನೆ. ತುಂಬಾ ಥ್ಯಾಂಕ್ ಯು ಸೋ ಮಚ್. ಸಿಕ್ಕಾಪಟ್ಟೆ ಖುಷಿಯಾಗಿದೆ. ನನಗೆ ಏನ್ ಮಾತಾಡ್ಬೇಕಂತ ಗೊತ್ತಾಗ್ತಾ ಇಲ್ಲ. ಇವಾಗ ಕಾವ್ಯ ಏನಕ್ಕೆ ಇಷ್ಟ? ಯಾಕಂದ್ರೆ ಅವ್ರ ಜೋಡಿ ಚೆನ್ನಾಗೈತೆ. ಸ್ಟಾರ್ಟಿಂಗ್ ಇಂದಾನು ಅವ್ರ ಜೊತೆ ಚೆನ್ನಾಗಿದಾರಲ್ಲ, ಫ್ರೆಂಡ್ಸ್ ಟೈಪು. ಅವ್ರ ಜೋಡಿ ಇಷ್ಟ. ಈಗ ಗಿಲ್ಲಿಗೆ ಕಾಂಪಿಟೇಟರ್ ಅಂತ ಬಿಗ್ ಬಾಸ್ ಮನೆಯಲ್ಲಿ ಯಾರಿದ್ದಾರೆ? ಅಶ್ವಿನಿ ಗೌಡ. ಹೌದಾ, ಯಾಕೆ? ಅವ್ನ ಅಪೋಸಿಟ್ ನಿಂತ್ಕೊಳ್ಳೋದೆ ಅವ್ನ ಬಿಟ್ರೆ ಯಾರು ನಿಂತ್ಕೊಳ್ಳಲ್ಲ ಜಾಸ್ತಿ. ಅಶ್ವಿನಿ ಗೌಡ ಅಂದ್ರೆ ಭಯ ಬೀಳ್ಬಿಡ್ತಾನ? ಇಲ್ಲ, ಅವರೇ ಭಯ ಬೀಳ್ತಾರೆ. ಅಶ್ವಿನಿ ಗೌಡ ಆಫೀಸು ಚೆನ್ನಾಗಿ ಟಾಂಗ್ ಕೊಡ್ತಾನೆ ಅವ್ರಿಗೆಲ್ಲ. ಓಕೆ, ಈಗ ಬಿಗ್ ಬಾಸ್ ಮನೆಯಲ್ಲಿ ಇವ್ರು ಇರಬಾರ್ದಾಗಿತ್ತು ಅಂದ್ರೆ ಯಾರು ಇರಬಾರ್ದಾಗಿತ್ತು? ರಾಶಿಕಾ. ಏನಕ್ಕೆ? ಬರೀ ಗಿಲ್ಲಿ ಕಾವ್ಯ ಮೇಲೆ ಕಣ್ಣು ಇರುತ್ತೆ ಅವಳಿಗೆ. ಯಾಕೆ? ಏನಕ್ಕೆ ಗೊತ್ತಿಲ್ಲ ಅದು. ಬಿಗ್ ಬಾಸ್ ನೋಡ್ತೀರಾ, ಗೊತ್ತಿರ್ಬೇಕಲ್ಲ. ಅದೆಲ್ಲ ಗೊತ್ತಿಲ್ಲ. ಈಗ ಈ ವಾರ ಯಾರು ಹೋಗ್ಬೋದು ಬಿಗ್ ಬಾಸ್ ಮನೆಯಿಂದ? ಧ್ರುವಂತ್. ನಿಮ್ಗೆ ಯಾರು ಹೋಗಕ್ಕೆ ಇಷ್ಟ? ಅಶ್ವಿನಿ ಗೌಡ. ಯಾಕೆ? ಅವ್ರು ಹೋದ್ರೆ ಇನ್ನ ಕರೆಕ್ಟ್ ಆಗುತ್ತೆ ಮನೆಯೆಲ್ಲ. ಪಾಪ ಅವರು ಕಷ್ಟ ಬಿದ್ದು ಆಡ್ತಾವ್ರೆ ತಾನೆ. ಅವ್ರು ಹೋದ್ರೆ ಇನ್ನ ಚೆನ್ನಾಗಿರುತ್ತೆ. ಅವ್ರು ಹೋದ್ರೆ ಎಂಟರ್ಟೈನ್ಮೆಂಟ್ ಹೋಗ್ಬಿಡುತ್ತೆ. ಕಾಂಪಿಟೇಟರ್ ಎಲ್ಲರಿಗೂ ಕಾಂಪಿಟೇಟರ್ ಅವರು. ಧ್ರುವಂತ್ ಹೋಗ್ಬೇಕಾ? ಅವ್ರೇನಿಲ್ಲ ಪಾಪ, ಅವ್ರು ಒಳ್ಳೆಯವ್ರಾಗ್ತಾರೆ. ಅವ್ರ ಅಭಿಪ್ರಾಯ ಹೇಳಿದ್ದಾರೆ ಅಶ್ವಿನಿ ಗೌಡ ಅವ್ರು ಹೋಗ್ಬೇಕಂತೆ. ನೋಡೋಣ, ಈ ವಾರ ನೋಡೋಣ. ಈಗ ನೀವೇನಾದ್ರು ಬಿಗ್ ಬಾಸ್ ಹೋದ್ರೆ ಯಾರು ಕಾಂಪಿಟೇಟರ್ ಆಗ್ತೀರಾ? ಹೆಂಗ್ ನಮ್ಮನೆಲ್ಲ ಕರ್ಕೊಂತಾರೆ. ಹೋದ್ರೆ ಇಮ್ಯಾಜಿನೇಷನ್ ಮಾಡ್ಕೊಳ್ಳೋಣ. ಹೋದ್ರೆ ಏನೋ ಎಂಟರ್ಟೈನ್ಮೆಂಟಾ ಎಂಟರ್ಟೈನ್ಮೆಂಟಾ